ನಮಸ್ಕಾರ, ನಾನು ಆನ್ವಿ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಮತ್ತು ಹ್ಯಾರಿಸ್ ಮೇಲೆ ಇಡಿ ದಾಳಿಯ ಅಸಲಿಯ ನಂಟೇನು? ನಲಪಾಡ್ಗೆ ಸಂಕಷ್ಟ ಎದುರಾಗುತ್ತಾ? ಶಾಸಕ ಹ್ಯಾರಿಸ್ ಮತ್ತು ಅವರ ಪುತ್ರ ಮೊಹಮ್ಮದ್ ನಲ್ಪಾಡ್ ನಿವಾಸಗಳ ಮೇಲೆ ಇಡಿ ದಾಳಿ ಮಾಡಿದ್ದಾರೆ. ಅಧಿಕಾರಿಗಳು ನಡೆಸಿರುವ ದಾಳಿಯ ಸಂಚಲನ ಮೂಡಿಸಿದೆ. ಆದರೆ ಈ ದಾಳಿಯ ಹಿಂದೆ ಇತ್ತೀಚೆಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಖ್ಯಾತ ಉದ್ಯಮಿ ಸಿಜೆ ರಾಯ್ ಅವರ ಕರಾಳ ನಂಟು ಇದೆಯಾ ಎಂಬ ಪ್ರಶ್ನೆ ಕೂಡ ವ್ಯಕ್ತವಾಗ್ತಾ ಇದೆ. ಬಲವಾದ ಶಂಕೆ ವ್ಯಕ್ತವಾಗ್ತಾ ಇದ್ದಂತೆ ಈ ಸಿಜೆ ರಾಯ್ ಹ್ಯಾರಿಸ್ ಕುಟುಂಬದ ಜೊತೆಗಿನ ಸಂಬಂಧವೇನು? ರಿಯಲ್ ಎಸ್ಟೇಟ್ ಲೋಕದ ದಿಗ್ಗಜ ಎಂದೇ ಕರೆಯಲ್ಪಡುತ್ತಿದ್ದ ಸಿಜೆ ರಾಯ್ ಕರ್ನಾಟಕ, ಕೇರಳ ಮತ್ತು ದುಬೈನಲ್ಲಿ ಬೃಹತ್ ವ್ಯವಹಾರವನ್ನು ಹೊಂದಿದ್ರು. ಇತ್ತೀಚೆಗೆ ಕೇರಳದಲ್ಲಿ ಐಟಿ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದ ಸಂದರ್ಭದಲ್ಲೇ ರಾಯ್ ತಮ್ಮ ಎದೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಈ ಸಾವು ಹಲವು ರಹಸ್ಯಗಳನ್ನ ಬಿಟ್ಟು ಹೋಗಿತು. ಬಿಸಿನೆಸ್ ಪಾರ್ಟ್ನರ್ಸ್ ಮೂಲಗಳ ಪ್ರಕಾರ ಶಾಸಕ ಹ್ಯಾರಿಸ್ ಮತ್ತು ಮೊಹಮ್ಮದ್ ನಲ್ಪಾಡ್ ಅವರು ಸಿಜೆ ರಾಯ್ ಅವರೊಂದಿಗೆ ದೊಡ್ಡ ಮಟ್ಟದ ಹಣಕಾಸು ಹಾಗೂ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಹೊಂದಿದ್ದರು ಎನ್ನಲಾಗಿದೆ. ಹಣ ವರ್ಗಾವಣೆಯ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ರಾಯ್ ಅವರ ವ್ಯವಹಾರಿಕ ಜಾಲದಲ್ಲಿ ಹ್ಯಾರಿಸ್ ಕುಟುಂಬದ ಹೂಡಿಕೆ ಅಥವಾ ಹಣಕಾಸಿನ ವಹಿವಾಟು ಇತ್ತೇ ಎಂಬ ಆಯಾಮದಲ್ಲಿ ಇಡಿ ಈಗ ದಾಖಲೆಗಳನ್ನು ಜಾಲಾಡ್ತಾ ಇದೆ. ದಾಳಿಗೆ ಪ್ರಮುಖ ಕಾರಣಗಳೇನು? ಕೇವಲ ಬಿಟ್ ಕಾಯಿನ್ ಹಗರಣ ಮಾತ್ರವಲ್ಲದೆ ಸಿಜೆ ರಾಯ್ ವ್ಯವಹಾರದ ನಂಟು ಹ್ಯಾರಿಸ್ ಕುಟುಂಬಕ್ಕೆ ಮುಳುವಾಯಿತೆ ಎಂಬ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇನ್ನು ತೆರಿಗೆ ವಂಚನೆ, ರಾಯ್ ಮೇಲಿನ ಐಟಿಯ ದಾಳಿಯ ವೇಳೆ ಸಿಕ್ಕ ದಾಖಲೆಗಳಲ್ಲಿ ಹ್ಯಾರಿಸ್ ಹೆಸರಿತ್ತೆ? ವಿದೇಶಿ ಹೂಡಿಕೆ, ದುಬೈನಲ್ಲಿ ನಡೆಸಲಾದ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಹ್ಯಾರಿಸ್ ಕುಟುಂಬದ ಪಾತ್ರವೇನು? ಹಣದ ಮೂಲ, ವ್ಯವಹಾರಕ್ಕೆ ಬಳಸಲಾದ ಕೋಟ್ಯಾಂತರ ರೂಪಾಯಿಗಳ ಮೂಲ ಯಾವುದು? ರಾಜಕೀಯ ವಲಯದಲ್ಲಿ ತಲ್ಲಣ, ಚುನಾವಣಾ ಸಂದರ್ಭದಲ್ಲಿ ಹತ್ತಿರವಾಗುತ್ತಿರುವಾಗ ಕಾಂಗ್ರೆಸ್ನ ಪ್ರಭಾವಿ ಶಾಸಕರ ಮೇಲೆ ಈ ದಾಳಿ ರಾಜಕೀಯ ವಾಕ್ಸಮರಕ್ಕೆ ನಾಂದಿ ಹಾಡಿದೆ. ಇದು ಕೇವಲ ತನಿಖೆಯೋ ಅಥವಾ ರಾಜಕೀಯ ಪ್ರೇರೇರಿತವೋ ಎಂಬ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾವೇರಿದೆ. ಇನ್ನು ಸಿಜೆ ರಾಯ್ ಸಾವು ಕೇವಲ ಅಂತ್ಯವಲ್ಲ, ಅದು ಹಲವು ಪ್ರಭಾವಿಗಳ ಪಾಲಿಗೆ ಸಂಕಷ್ಟದ ಆರಂಭವೇ? ಈಗೊಂದು ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಹರಿದಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಇಡೀ ವಶಪಡಿಸಿಕೊಳ್ಳುವ ದಾಖಲೆಗಳು ಯಾವ ದೊಡ್ಡವರ ನಿದ್ದೆಗೆಡಿಸುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಚಾನೆಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.